ರೋಮಿಯೋ ನೋಡಿದಾಗ ನಮಗೆ ಅನಿಸಿದ್ದು ಶೇಖರ್ ಕನ್ನಡಕ್ಕೆ ಒಬ್ಬ ಒಳ್ಳೆ ತಂತ್ರಜ್ಞನಾಗಿ ದಕ್ತಾನೆ. ಶೇಖರ್ ತನ್ನದೇ ಆದಂಥ ಒಂದು ಸಿನಿಮಾದ ಯುಗವನ್ನ ಚೆನ್ನಾಗಿ ಕಟ್ಟಬಲ್ಲ ತಾಕತ್ತು ಹೊಂದಿದ್ದಾನೆ ಅಂತ ನಮಗನಿಸ್ತದೆ. ನೀವು ಯಾವ ಕನಸನ್ನ ಇಟ್ಕೊಂಡಿದ್ದೀರಿ? ನನ್ನ ಹತ್ರ ನಿಮ್ಮ ಗೋಲ್ ಇಲ್ಲ, ಸಿನಿಮಾ ಮಾಡೋದು. ಸಿನಿಮಾ ಮಾಡೋದನ್ನ ನಮ್ಮ ಭಾಷೆ ಸಿನಿಮಾನ ಒಂದು ಬೇರೆ ಲೆವೆಲ್ ತೊಗೊಂಡು ಹೋಗಬೇಕು ಅನ್ನೋ ಒಂದು ಪ್ರಯತ್ನನೇ. ಸೊ ಅದರಲ್ಲಿ ಎಕ್ಸ್ಪೆರಿಮೆಂಟಲ್ ಸಿನಿಮಾಸೇ ಯಾವಾಗಲೂ ತೊಗೊಂಡು ಹೋಗುತ್ತೆ ಫಸ್ಟು, ಆ್ಯಂಡ್ ಇಟ್ ಶುಡ್ ಬಿ ಎ ಕಮರ್ಷಿಯಲ್ ಸಿನಿಮಾ. ಆಲ್ ಪುಟ್ ಟುಗೆದರ್ ಇದನ್ನು ಹೆಂಗೆ ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಒಂದು ಸ್ಟೆಪ್ ಮುಂದೆ. ಬಿಕಾಸ್ ಅದಕ್ಕೆ ಈ ಸಿನಿಮಾದ ಕ್ಯಾಮ್ರಾ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿ ಎವ್ರಿ ಶಾರ್ಟ್ ಆಲೋಚನೆ ಅನ್ನೋದನ್ನು ಪೇಂಟಿಂಗ್ ಪ್ಯಾಟರ್ನಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡಿದ್ವಿ. ಎವ್ರಿ ಶಾರ್ಟ್ ಆ್ಯಕ್ಚುಲಿ ಹಿಂಗೇ ಬರಬೇಕು, ಹಿಂಗಿರಬೇಕು, ಲೈಟಿಂಗು, ಕ್ಯಾಮ್ರಾ, ಅದನ್ನು ಟ್ರೈ ಮಾಡಿದ್ದೀವಿ. ಚೆನ್ನಾಗೂ ಬಂದಿದೆ. ಸೊ ಇದು ಒಂದು ಲೆವೆಲ್ಗೆ ನಾವು ತೊಗೊಂಡು ಹೋದರೆ, ಬಿಕಾಸ್ ಈ ಸಿನಿಮಾ ಇನ್ಫ್ಯಾಕ್ಟ್ ಟ್ರೈಲರ್ ನೋಡಿ ನನಗೆ ಹಿಂದಿ ಸಿನಿಮಾದ ಮಣಿಕಂಠನ್ ಓಂ ಶಾಂತಿ ಓಂ ಇಂತ ಮಾಡಿದ ಕ್ಯಾಮ್ರಾಮನ್ ನನಗೆ ಕಾಲ್ ಮಾಡಿದ್ರು. ತುಂಬ ಚೆನ್ನಾಗಿದೆ, ಇದು ಹಿಂದಿ ಸಿನಿಮಾ ಥರ ಇದೆ ಅಂತೆಲ್ಲ ಹೇಳಿದ್ರು. ಆ್ಯಂಡ್ ನಟರಾಜ್ ಜವ್ವಿ ಮೆಟ್ಟು ಲವ್ ಆಜ್ಕಲ್ ಮಾಡಿದವರು ನನಗೆ ಕಾಲ್ ಮಾಡಿದ್ರು. ದೆನ್ ಟಾಪ್ ಸ್ಟಾರ್ಸ್ ಆಫ್ ತಮಿಳ್ ಇಂಡಸ್ಟ್ರಿ, ನನ್ನ ಹೆಸರು ಹೇಳೋಕ್ಕೆ ಇಷ್ಟಪಡ್ತಿಲ್ಲ, ಕಾಲ್ ಮಾಡಿದ್ರು. ತುಂಬ ಸಂತೋಷ, ಈ ಸಿನಿಮಾ ಗೆಲ್ಲಬೇಕು, ಚೆನ್ನಾಗಿದೆ, ಒಂದು ಹಿಂದಿ ಸಿನಿಮಾ ಥರ ಇದೆ ಅಂತ ಎಲ್ಲ ಹೇಳಿದ್ರು. ಸೊ ಆಲ್ ಪುಟ್ಟಿಗೆ ಅದೊಂದು ಖುಷಿ ಕೊಡ್ತದೆ. ಬಿಕಾಸ್ ಎಂಡ್ ವರ್ಕ್ ನಾವು ಅದಕ್ಕೆ ಮಾಡ್ತೇವೆ. ಈ ಸಿನಿಮಾ ಅದ್ಭುತವಾದ ಗೆಲುವನ್ನು ಹೊಂದಲಿ, ಆಮೇಲೆ ನೀವು ಹಿಂದಿ ಮತ್ತು ತಮಿಳಿನ ಈ ಫೋನ್ ಕರೆಗಳು ಇತ್ಯಾದಿಗಳನ್ನು ಗಮನಿಸಿದರೆ ನೀವು ಆಚೆ ಕಡೆ ಏನಾದ್ರು ಕಾಲಿಡೋ ಸಾಧ್ಯತೆ ಇದೆಯಾ? ಇಲ್ಲ, ಫಸ್ಟ್ ಆಫ್ ಆಲ್ ನಾನು ದುಡ್ಡು ಮಾಡಬೇಕು ಅನ್ನೋದು ಸೆಕೆಂಡ್ರಿ. ಆ್ಯಕ್ಚುಲಿ ಪ್ಯಾಷನ್ಗೋಸ್ಕರ ಸಿನಿಮಾ ಮಾಡಿ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ನನಗೆ ಒಂದು ಸರ್ಕಲ್ ಬಿಲ್ಡ್ ಆಗಿದೆ. ಸೊ ಈವನ್ ನಾನು ಬೇರೆ ಭಾಷೆ ಮಾಡಿದ್ರು ಕನ್ನಡ ಇಸ್ ಆಲ್ಸೋ ಒನ್ ಪಾರ್ಟ್ ಅಂತಲೇ ಇದ್ದೇ ಇರುತ್ತೆ. ನಿಮ್ಮ ಸಿನಿಮಾದ ಭಾಷೆ ಯಾವುದು? ಈಗ ವಿಜುವಲಿ ಅದು ಬಹಳ ಪವರ್ಫುಲ್ ಆಗಿ ಕಲರ್ಫುಲ್ ಆಗಿರಬೇಕು ಅನ್ನೋದು ನಿಮ್ಮ ಭಾಷೆಯ, ಅಥವಾ ಸಿನಿಮಾದ ಉಳಿದ ಅಂಗಗಳು, ಅದು ಅಭಿನಯ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಈ ಎಲ್ಲ ಪಾರ್ಟ್ಗಳಿಗೆ ಯಾವುದಕ್ಕೆ ಹೆಚ್ಚು ಪ್ರಾಧಾನ್ಯ? ಆ್ಯಕ್ಚುಲಿ ಫಸ್ಟ್ ಸಿನಿಮಾದ ಕಂಟೆಂಟ್. ನೀವು ಕ್ಯಾಮ್ರಾ ವರ್ಕ್ ಸುಮ್ಮನೆ ಮಾಡದೆ ನಾರ್ಮಲ್ ಆಗಿ ಮಾಡಿದ್ರು ಕಂಟೆಂಟ್ ಆಫ್ ದ ಸಿನಿಮಾ, ದ ಸ್ಟೋರಿ ಲೈನ್ ಆಫ್ ದ ಸಿನಿಮಾ ಇಸ್ ದ ಹೀರೋ. ಸೊ ಅದು ಇಲ್ಲದೆ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಇಟ್ಸ್ ಲೈಕ್ ಹೀರೋ ಹೀರೋಯಿನ್ ಥರ. ಸೊ ಅದನ್ನು ಎಷ್ಟು ಸ್ಟ್ರಾಂಗ್ ಆಗಿ ಮಾಡ್ತೀವೋ, ಸೊ ಅದೇ ಫಸ್ಟು ಸಿನಿಮಾದ ಭಾಷೆ ಅಂತ ಹೇಳ್ಬೋದು. ಇದರ ಡೆಕೋರೇಷನ್ ವರ್ಕ್ ಇದೆಲ್ಲ ಆ್ಯಕ್ಚುಲಿ ಅಷ್ಟೇ. ಈ ರೋಮಿಯೋ ಜೂಲಿಯಟ್, ದೇವದಾಸ್, ಅನಾರ್ಕಲಿ, ಹಾಗೆ ನೀವು ಈ ಚಿತ್ರದ ಹೆಸರಿಟ್ಟಾಗ ಮನರಂಜನೆ, ಹಾಸ್ಯ ಅಂತ ಹೇಳಿದ್ರಿ. ಈ ನೋವು, ಯಾಕೆಂದರೆ ನೋಡುವಂಥ ಎಲ್ಲ ಪ್ರೇಮಿಗಳನ್ನ ಅಳಿಸುವಂಥ ನಗಿಸುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಎಷ್ಟಿತ್ತು ಅಂತ ನೀವು ಯೋಚನೆ ಮಾಡಿದ್ರಿ ಹೆಸರಿಟ್ಟಾಗ? ಇಲ್ಲ, ರೋಮಿಯೋ ಜೂಲಿಯಟ್ ಅನ್ನೋ ಒಂದು ಪಾಯಿಂಟ್ ಇಲ್ವೇ. ಜಸ್ಟ್ ರೋಮಿಯೋ ಕ್ಯಾರೆಕ್ಟರ್ನ ತಗೊಂಡಿದ್ದೀವಿ ಅಷ್ಟೇ. ಈಗ ನಮ್ಮಂಥ ಚಿತ್ರ ಪ್ರೇಮಿಗಳು ಏನು ಮಾಡ್ತೀವಿ, ಹೆಸರು ನೋಡಿದ ತಕ್ಷಣ ಹೀಗೆ ಇರ್ಬೋದು ಅಂತ ಊಹೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ, ಆ ಥರ ಡೆಫಿನೆಟ್ ಆಗಿಲ್ಲ. ಬಿಕಾಸ್ ರೋಮಿಯೋ ಜೂಲಿಯಟ್ ಅಂತಿದ್ರು ಮೇ ಬಿ ಅದು ಆ್ಯಡ್ ಆಗಿದ್ರು. ರೋಮಿಯೋ ಒಬ್ಬ ಯುವಕನ ಯಾವುದೇ ಲೈಫಲ್ಲಿರೋ ಫನ್ ಪಾರ್ಟನ್ನು ಇಟ್ಕೊಂಡು ಮಾಡಿರೋ ಒಂದು ಸಿನಿಮಾ. ನೀವು ಗಣೇಶ್ ಒಟ್ಟಾದ ಮೇಲೆ ಇಡೀ ಸಿನಿಮಾ ಮುಗಿದು ಇವತ್ತು ಬಿಡುಗಡೆಯಾಗುವ ಹಂತದವರೆಗೂ ನಿಮ್ಮ ಮತ್ತು ಅವರ ಕೆಮಿಸ್ಟ್ರಿ ಆರಂಭದಿಂದ ಇವತ್ತಿನವರೆಗೆ ಹೇಗಿದೆ? ಅದು ಬೆಳೆದಿದೆಯೋ ಅಥವಾ ಕುಗ್ಗಿದೆಯೋ? ಖಂಡಿತ. ಬಿಕಾಸ್ ನಾನು ಸಿನಿಮಾ ಮೇಲೆ ಎಷ್ಟು ಪ್ಯಾಷನ್ ಇದೆಯೋ, ಸಿನಿಮಾ ಮೇಲಿರೋ ಭಕ್ತಿ ಇದೆಯೋ, ಗಣೇಶ್ ಸರ್ಗೆ ಅಷ್ಟೇ ಇದೆ. ಯಾವಾಗ ಇಬ್ರಿಗೂ ಇದೆಯೋ, ನಾವು ಬಿಯಾಂಡ್ ಸಿನಿಮಾ ಆಸ್ ಎ ಹ್ಯೂಮನ್ ಬೀಯಿಂಗ್ ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ, ಒಂದು ಫ್ಯಾಮಿಲಿ ಫ್ರೆಂಡ್ ಆಗಿದ್ದೀವಿ. ಆ್ಯಂಡ್ ಎಲ್ಲ ನನ್ನ ಕಷ್ಟದಲ್ಲೂ ನಿಂತಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ಟಿಲ್ ಟುಡೇ ನನಗೆ ಮಾತಾಡ್ತಾ ಇರೋವರೆಗೂ ಅವ್ರು ನನ್ನ ಹಿಂದೆ ನಿಂತಿದ್ದಾರೆ. ಒಂದು ಹೀರೋವಾಗಿ ಒಂದು ಸಿನಿಮಾದ ಬರೀ ಸಂತೋಷದಲ್ಲಿ ನಿಂತ್ಕೋಬಾರ್ದು, ಕಷ್ಟದಲ್ಲೂ ನಿಂತ್ಕೋಬೇಕು. ಅವ್ರು ನಿಂತಿದ್ದಾರೆ ನನ್ನ ಜೊತೆಗೆ. ಸೊ ನನಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ರೋಮಿಯೋದ ಚಿತ್ರೀಕರಣದಲ್ಲಿ ಮರೆಯಲಾಗದಂಥ ಕೆಲವೇನಾದರೂ ಘಟನೆಗಳಿಗೆ? ತುಂಬ ಇದೆ ಆ್ಯಕ್ಚುಲಿ. ಬಟ್ ಬೆಸ್ಟ್ ಪಾರ್ಟ್ ಅಂತ ಹೇಳಿದ್ರೆ ಅರ್ಜುನ್ ಅವ್ರ ಜೊತೆ ಕಂಪೋಸ್ ಮಾಡಿದ್ದು ತುಂಬ ಟೈಮ್ಸ್. ಬಿಕಾಸ್ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಹಿಂಗೇ ಬರಬೇಕು ಅಂತ ಹೇಳಿದಾಗ ಅವ್ರು ಏನೋ ಮಾಡ್ತಾರೆ, ಸಮ್ಟೈಮ್ಸ್ ಮಿಸ್ ಆದಾಗ ಅದೇನು ಬರ್ಬೋದು ಅನ್ನೋ ಕುತೂಹಲದಿಂದ ನಾನು ಅವ್ರ ಹಿಂದೆ ಟ್ರೈ ಮಾಡೋದು, ಅವರು ನನಗೆ ಕಾಲ್ ಮಾಡಿ ಮಾತಾಡೋದು, ಅದು ತುಂಬ ಇಷ್ಟ ಆಗಿದೆ. ಆ್ಯಂಡ್ ಗಣೇಶ್ ಸರ್ ಅವ್ರ ಜೊತೆ ಕೆಲಸ ಮಾಡಿದ್ದು. ದೆನ್ ಫ್ಯೂ ಸೀನ್ಸ್ ಸೌಂಡ್ ಡಿಸೈನಿಂಗಲ್ಲಿ ಕೆಲಸ ಮಾಡಿದ್ದೀವಿ. ಒಂದು ಸೀನನ್ನು ಸೌಂಡ್ ಡಿಸೈನಿಂಗಲ್ಲಿ ಹೇಳಿದ್ರೆ ಹೆಂಗಿರ್ಬೋದು, ನಾಟ್ ವಿತ್ ದ ಮ್ಯೂಸಿಕ್ ಆಲ್ಸೋ. ಸೌಂಡ್ ಡಿಸೈನ್ ಅಂತ ಹೇಳಿದಾಗ 3 ಲೇಯರ್ಸ್ ಇದೆ ಆ್ಯಕ್ಚುಲಿ. ಈ 3 ಲೇಯರ್ ಇಟ್ಕೊಂಡು ಒಂದು ಸೀನ್ನ ಸೌಂಡ್ ಡಿಸೈನ್ ಮಾಡಿದಾಗ ಹೆಂಗಿರ್ಬೋದು ಅಂತ ಅದು ಒಂದು 7-8 ಮಿನಿಟ್ಸ್ ಎಪಿಸೋಡ್ ಟ್ರೈ ಮಾಡಿದ್ವಿ. ಅದು ನನಗೆ ತುಂಬ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು ಆ್ಯಕ್ಚುಲಿ. ನೀವು ಕಥೆಯನ್ನು ಹುಡುಕುವ ನಿಮ್ಮ ನೆಲ ಯಾವುದು, ನಿಮ್ಮ ಕ್ಷೇತ್ರ ಯಾವುದು, ಎಲ್ಲಿಂದ ಕಥೆಯನ್ನು ಹುಡುಕ್ತೀವಿ? ಆ್ಯಕ್ಚುಲಿ ಯಾವಾಗಲೂ ಒಂದು
ಥೀಮ್ ಇಂದನೇ ಶುರು ಆಗುತ್ತೆ, ಅದೇ ರೂಟು. ಇವಾಗ ಏನು ವಿಷಯ, ಇವಾಗ ಎಲ್ಲಿ ಹೋಗಿ ನಿಂತ್ಕೋಬೇಕು, ಎಂಡ್ ಪಾಯಿಂಟ್ ಗೊತ್ತಿಲ್ಲದೆ ನೀವು ಹೋಗೋಂಗಿಲ್ಲ. ಸೊ ಥೀಮ್ ಅನ್ನೋದು ಇಂಪಾರ್ಟೆಂಟ್. ಯಾವಾಗ ಥೀಮ್ ನಿಮ್ಗೆ ಗೊತ್ತಾಗುತ್ತೋ ಆವಾಗ ಶುರು ಎಂಡು ನಿಮಗೆ ಆಲ್ರೆಡಿ ಕಥೆಯಲ್ಲಿ ಬಂದ್ಬಿಡುತ್ತೆ. ಆ್ಯಕ್ಚುಲಿ ಅದೇ ರೂಟ್ ಆ್ಯಕ್ಚುಲಿ ಆಫ್ ಸಿನಿಮಾ. CD ನೋಡೋದು ಫಾರ್ ಅ ಲರ್ನಿಂಗ್ ಪರ್ಪಸ್, ಹೌದು, ಬಟ್ ನಾಟ್ ಇನ್ಕಾಪ್ರೇಟಿಂಗ್. ಆ್ಯಕ್ಚುಲಿ ಅದನ್ನು ನೀವು ಇನ್ಕಾಪ್ರೇಟ್ ಮಾಡಿದ್ರೆ ಇಟ್ ಇಸ್ ಅ ಕಾಪಿಂಗ್ ಆ್ಯಕ್ಚುಲಿ. ಸೊ ಸಿನಿಮಾದ ಕ್ರಿಯೇಟಿವಿಟಿ ಹಾಳಾಗಕ್ಕೆ ತುಂಬ ಚಾನ್ಸಸ್ ಇದೆ. ಕಲೀಲಿಕ್ಕೆ ನೋಡ್ಬೋದು, ಹೌದು, ಕದೀಲಿಕ್ಕಲ್ಲ. ಕರೆಕ್ಟ್. ಈ ರೋಮಿಯೋ ಸಿನಿಮಾದ ಗೆಲುವು ಕೇವಲ ನಿಮ್ಮ ಸಿನಿಮಾದ ಗೆಲುವಲ್ಲ, ಅದು ನಿಮ್ಮ ಇಡೀ ವೃತ್ತಿ ಜೀವನದ, ನಿಮ್ಮ ಕನಸಿನ, ನಿಮ್ಮ ನಿರೀಕ್ಷೆಯ ಗೆಲುವಾಗಿದೆ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಈ ಸಿನಿಮಾ 100 ಅಲ್ಲ 200 ದಿನಗಳ ಆಚೆ ಓಡಿ ಅದೊಂದು ಹೊಸ ದಾಖಲೆ ಮಾಡಲಿ, ಮತ್ತೊಂದು ಮುಂಗಾರು ಮಳೆ ಆಗಿ ಗಣೇಶನಿಗೂ ನಿಮಗೂ ಇಬ್ಬರಿಗೂ ತಕ್ಕಲಿ. ಥ್ಯಾಂಕ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಶೇಖರ್ ಅವರ ಮಾತನ್ನ ಕೇಳಿದ್ರಿ. ನನಗೆ ಯಾರಾದರೂ ಒಬ್ಬರು, ನೀವು ಯೂತ್ಸ್ಗಳು, ಅವರ ಮಾತನ್ನ ಕೇಳಿದ ಮೇಲೆ ನಮ್ಮ ಸಿನಿಮಾ ನಿರ್ದೇಶಕರು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಏನಾದರೂ ಒಂದು ಕೀ ನೋಟ್ ಸಿಕ್ತು ಅಂತ ಅನಿಸ್ತದೆ? ಹೌದು, ನೀವು ಆವಾಗಲೇ ಕೂಡ ಹೇಳಿದ್ರು ಇಂಟರ್ವ್ಯೂ ಮಾಡಬೇಕಾದ್ರೆ, ನಾನು ಡಿಫ್ರೆಂಟಾಗಿ ಮಾಡಿಬಿಟ್ಟಿದ್ದೀನಿ, ನನ್ನ ಸಿನಿಮಾದಲ್ಲಿ ಯಾವ ಸಿನಿಮಾನೂ ಈ ಥರ ಮಾಡಿಲ್ಲ, ಆ ಥರ ಕತೆ ಮಾಡಿಬಿಟ್ಟಿದ್ದೀನಿ ಅಂತ ಕತೆನ ಕದ್ ಮಾಡೋ ಡೈರೆಕ್ಟರ್ಗಳು ಹುಂಬತನದಿಂದ, ಕತೆ ಹೇಳುವವರು ಹುಂಬತನದಿಂದ ಬೀಗ್ತಿರ್ಬೇಕಾದ್ರೆ, ಇಲ್ಲಿ ಒಬ್ಬ ಸಜ್ಜನಿಕೆ ಉಳ್ಳ, ಒಬ್ಬ ವೆರಿ ಹಂಬಲ್, ವೆರಿ ಲೈಕ್ ಹೌದು ಅಂತ ಒಬ್ಬ ಡೈರೆಕ್ಟರ್ ಕನ್ನಡಕ್ಕೆ ಬಂದು ಸಿನಿಮಾ ಮಾಡ್ತಾ ಇದ್ದಾರೆ. ಆ್ಯಂಡ್ ಆತನಿಗೆ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾನ ಒಂದು ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅನ್ನೋ ಕನಸಿದೆ. ಆ ಕಣ್ಣಲ್ಲಿ ಸಾಕಷ್ಟು ಕನಸುಗಳು ಕಾಣ್ತಾ ಇದೆ. ಶಿಸ್ತಿದೆ, ಅದೆಲ್ಲ ಮುಖ್ಯವಾಗಿ ಸೋತು ಗೆದ್ದವನು ಎಂಥ ಗೆಲುವನ್ನ ಎಂಥ ಸೋಲುವನ್ನ ಸಮರ್ಪಕವಾಗಿ ನಿಭಾಯಿಸಬಲ್ಲ ಅಂತ ಅನ್ಸುತ್ತೆ. ಹೌದು, ಅದಕ್ಕೆ ಗೆಲ್ಲಬೇಕು ಅಂತ ಮೊದಲು ಸೋಲ್ಬೇಕು. ಮತ್ತೇನಿದೆ ನ್ಯೂಸ್? ಸರ್, ಕಡೆದಾಗ ಒಂದು ನ್ಯೂಸ್ ಇದೆ. ವಿನಿವಿಂಗ್ ಶಾಸ್ತ್ರಿ ತರಾನೇ ತನ್ನ ಆಟಾಟೋಪಗಳಿಗೆಲ್ಲ ಹೆಸರಾದ ವೀರೇಂದ್ರ ಬಾಬು, ಸ್ವಯಂ ಕೃಷಿ ವೀರೇಂದ್ರ ಬಾಬು, ಕೊನೆಗೂ ಅವ್ರನ್ನ ಬಂಧಿಸಲಾಗಿದೆ. ನಾವು ಇದೇ ಗಾಂಧಿನಗರ್ ಸ್ಟುಡಿಯೋದಲ್ಲಿ ಸಾಕಷ್ಟು ಬಾರಿ ವೀರೇಂದ್ರ ಬಾಬು ಬಗ್ಗೆ ಶಬ್ದಗಳಲ್ಲಿ ಹೇಳಿದ್ದೇವೆ. ಹೌದು, ಬಹಳ ಕಟುವಾಗಿ ಅವ್ರ ಬಗ್ಗೆ ಮಾತನಾಡಿದ್ವಿ. ಅವ್ರ ಮೇಲೆ ಒಂದ್ರ ಮೇಲೆ ಒಂದಂತೆ ಕೇಸ್ಗಳು ದಾಖಲಾಗ್ತಾ ಹೋಯ್ತು. ಕಡೆಗೆ ನೆನೆ ಬಂದಿರೋ ನ್ಯೂಸ್ ಪ್ರಕಾರ ಅವ್ರನ್ನ ಬಂಧಿಸಲಾಗಿದೆ. ಅವರ ಒಂದು ಸೊಸೈಟಿಯನ್ನ ಮಾಡಿ ಜನರಿಂದ ಹಣವನ್ನ ಕಲೆಕ್ಟ್ ಮಾಡಿ ಆ ಹಣವನ್ನ ಮೋಸ ಮಾಡಿದ ಪ್ರಯುಕ್ತ ಅಲ್ಲೊಬ್ರು ಹಾಕಿದ ಕೇಸಿಗೆ ಅವನನ್ನ ಹೈದರಾಬಾದ್ನಿಂದ ಬಂಧಿಸಿ ತರಲಾಗಿದೆ. ನಮ್ಮೂರಲ್ಲಿ ಒಂದು ಸುದ್ದಿ, ಇದು ಒಂದು ಗಾದೆ ಇದೆ, ನುಣ್ಣಗಿದ್ದ ಅಕ್ಕನ ಬಣ್ಣ ಬೇರೆ ಅಂತ. ಅವನು ಇಷ್ಟು ಕುಬ್ಜವಾಗಿದ್ದು 7-8 ಬ್ಲ್ಯಾಕ್ ಕಾರ್ಡ್ಸ್ಗಳನ್ನು ಇಟ್ಕೊಂಡು ಬರ್ತಾ ಇರೋ ರೀತಿ ನೋಡಿದ್ರೆ ನೀವು ಯಾವ ದೇಶದ ಪ್ರೆಸಿಡೆಂಟ್ ಅಂತ ನಾವೆಲ್ಲ ಪತ್ರಕರ್ತರು ವ್ಯಂಗ್ಯ ಮಾಡ್ಕೊಳ್ತಾ ಇದ್ದೇವೆ. ಆದ್ರೆ ಅವನು ಸಿನಿಮಾದಲ್ಲಿ ತಾನು ಏನೋ ಸಾಧಿಸಿದ್ದೇನೆ ಅನ್ನೋ ರೀತಿಯಲ್ಲಿ ಒಂದು ರೀತಿಯಾದ ಏನ್ ಹೇಳಬೇಕು, ಒಂಥರ ಡಾಕ್ಯುಮೆಂಟ್ರಿ ಅದು, ಆ ಥರ ಮಾಡಿದ. ಅದನ್ನ ನೋಡಿ ಅವನ ಒಳಗಡೆ ಎಂಥ ಕಶ್ಮಲ, ಎಂಥ ಹೀನವೃತ್ತಿ, ಎಂಥ ಮೋಸ, ವಂಚನೆ ನೋಡಿ. ಕೊನೆಗೂ ಮತ್ತು ನನಗೆ ಅತ್ಯಂತ ಬೇಸರಾದದ್ದು ಹರ್ಷಣೆ, ನಟ ಅಂತ ಅವನನ್ನು ಬಳಸಿದ್ದಾರೆ ಒಂದು ಪತ್ರಿಕೆಯಲ್ಲಿ. ಅವನು ಹೇಗೆ ನಟನಾಗಿದ್ದಾನೆ? ಅವನು ಒಂದು ಸಿನಿಮಾದಲ್ಲಿ ಮಾಡಿದ, ಅದು ಆ ಸಿನಿಮಾದಲ್ಲಿ ಮಾಡಲಿಕ್ಕೆ ಯಾವ ರೀತಿಯ ಅರ್ಹತೆಯೂ ಅವನಿಗಿಲ್ಲ. ಒಂದು ಸೀನ್ನಲ್ಲಿ ಒಂದು ಸಣ್ಣ ಅಭಿನಯ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಅವನ ನಟ ಅಂತ ಬಳಸಿದ್ದಾರೆ. ಇರಲಿ, ಅದು ಕೆಲವು ಸರಿ ಈ ಥರದ ತಪ್ಪು ಪ್ರಯೋಗ ಮಾಧ್ಯಮಗಳಲ್ಲಿ ಆಗ್ತದೆ. ಆದರೆ ಯಾವಾಗಲೂ ಸತ್ಯಮೇವ ಜಯತೆ, ನೀವು ಈ ಸತ್ಯವನ್ನ ಯಾವತ್ತೂ ಕಾಪಾಡ್ತದೆ ನಿಮ್ಮನ್ನು. ಆದರೆ ಈ ಥರದ ದ್ರೋಹ, ವಂಚನೆ, ಮೋಸ ಇದನ್ನ ಇಟ್ಕೊಂಡು ನೀವೆಷ್ಟೇ ಬ್ಲ್ಯಾಕ್ ಕಾರ್ಡ್ಸ್ ಇಟ್ಕೊಂಡ್ರು, ನೀವೇನೇ ನುಣ್ಣಗಿದ್ರು ಕೂಡ ಆ ಬಣ್ಣ ಯಾವತ್ತಿದ್ರೂ ಹೊರಗೆ ಬರಲೇಬೇಕು, ಉಪ್ಪಿನಿಂದ ನೀರು ಕುಡಿಬೇಕು. ಬಹುಶಃ ನಾವು ಇವತ್ತು ಶುಕ್ರವಾರ ನಮ್ಮ ವೀಕ್ಷಕರಿಗೆ ಸುಖ, ಸಂತೋಷ, ಸಂಭ್ರಮ ಎಲ್ಲ ವಿಚಾರಗಳ ಜೊತೆ ಸ್ವಯಂ ಕೃಷಿಯ ಈ ಅಟಾಟೋಪದಲ್ಲಿ ತನ್ನನ್ನೇ ತಾನು ಮೆರೆದಾಡ್ತಾ ಇದ್ದಂಥ ಈ ನುಣ್ಣಗಿದ್ದ ಹುಡುಗನ ಕಥೆಯನ್ನು ಕೂಡ ಕೊಟ್ಟಿದ್ದೇವೆ. ನಾಳೆ ನಾವು ವಿಶೇಷವಾಗಿ ವೀಕೆಂಡಲ್ಲಿ ಏನನ್ನ ಹೆಚ್ಚಿನ ಸುದ್ದಿಗಳನ್ನು ಕೊಡಲಿಕ್ಕೆ ಸಾಧ್ಯವೋ ಅಷ್ಟು ಹೆಚ್ಚಿನ ಮತ್ತು ರಸವತ್ತಾದ ಸುದ್ದಿಗಳ ಮೂಲಕ ನಿಮ್ಮೊಟ್ಟಿಗೆ ನಮ್ಮ ಸುದ್ದಿ ಮನೆ ಮುಖಾಮುಖಿ ಆಗ್ತದೆ. ಅಲ್ಲಿಯವರೆಗೆ ಬಾಯ್.